ಜಯಶ್ರಾಮ್, ನೀವು ನೋಡ್ತಾ ಇದ್ದೀರಾ AU ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ನಾನು ಅಚಲ್ ಉಬರಡ್ಕ. ಸೊ ಈ ವ್ಲಾಗ್ ಉದ್ದೇಶ ಏನಂತ ಹೇಳಿದ್ರೆ, ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೋದು, ನಮ್ಮ ಫ್ರೆಂಡ್ ಶಿವರಾಜ್ ಅಡಿಗ ಆಡೂರು, ನಮ್ದೇ ಊರಿನವರು. ಸೊ ಅವರು ಕಡಬದಲ್ಲಿ 2016ರಲ್ಲಿ ಒಂದು TVS ಶೋರೂಮ್ ಅನ್ನ ಆರಂಭಿಸ್ತಾರೆ. ಸೊ ಅದು ಸಕ್ಸಸ್ಫುಲ್ ಆಗಿ 8 ವರ್ಷ ಕಂಪ್ಲೀಟ್ ಮಾಡಿದೆ. 8 ವರ್ಷ ಕಂಪ್ಲೀಟ್ ಮಾಡಿದ್ರ ಉದ್ದೇಶದಿಂದ ಅಂಡ್ ಅದೇ ಒಂದು ಖುಷಿಯಿಂದ ತಮ್ಮ ವ್ಯಾಪ್ತಿಯನ್ನ ವಿಸ್ತಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರು ದಕ್ಷಿಣ ಕನ್ನಡದ ಅತಿ ದೊಡ್ಡ TVS ಶೋರೂಮ್ ಅನ್ನ ಕಡಬದಲ್ಲೇ ರೀಓಪನ್ ಮಾಡ್ತಾರೆ. ಸೊ ಆ ಶೋರೂಮ್ ಉದ್ಘಾಟನೆಗೆ ನಾವೆಲ್ಲರೂ ಹೋಗಿದ್ವಿ. ಸೊ ಅವಾಗ ಬ್ಲಾಗ್ ಮಾಡೋದಿಕ್ಕಾಗಿಲ್ಲ. ಸೊ ಇವಾಗ ನಾವು ಮಾಡ್ತಾ ಇದೀವಿ. ಈ ಶೋರೂಮ್ ಹೆಸರು ಅಡಿಗ ಮೋಟರ್ಸ್ ಅಂತ. ಶಿವರಾಜ್ ಅಡಿಗ ಇದರ ಪ್ರಾಪರೇಟರ್ ಆಗಿರ್ತಾರೆ. ಸೊ ಇಲ್ಲಿ ಶೋರೂಮ್ ಅಲ್ಲಿ ಯಾವ್ದೆಲ್ಲ ವೆಹಿಕಲ್ಸ್ ಇದೆ ಅಂಡ್ ಯಾವ ಆಫರ್ಸ್ ನಡೀತಾ ಇದೆ, ಇವಾಗ ಯಾವ್ದೆಲ್ಲ ವೇರಿಯಂಟ್ ವೆಹಿಕಲ್ಸ್ ಇದೆ, ಇದೆಲ್ಲದರ ಬಗ್ಗೆ ನಾವು ಇವಾಗ ಶಿವರಾಜ್ ಅಡಿಗ ಅವರಲ್ಲೇ ಕೇಳೋಣ. ಈ ಶೋರೂಮ್ ಎಲ್ಲಿ ಲೊಕೇಟ್ ಆಗಿದೆ ಅಂತ ಹೇಳಿದ್ರೆ, ಉಪ್ಪಿನಂಗಡಿಯಿಂದ ಕಡಬ ಹೋಗೋ ದಾರಿಯಲ್ಲಿ ಲೊಕೇಟ್ ಆಗಿದೆ. ಅಂಡ್ ಕಡಬ ಸಿಟಿವರೆಗೂ ಹೋಗ್ಬೇಕು ಅಂತೇನಿಲ್ಲ, ನಾವು ಉಪ್ಪಿನಂಗಡಿಯಿಂದ ಹೋಗೋರ್ಗೆ. ಅದಕ್ಕಿಂತ ಕಡಬ ಸಿಟಿ ಎಂಟರ್ ಆಗುವಾಗಲೇ ನಮ್ಗೆ ಈ ಅಡಿಗ ಮೋಟಾರ್ಸ್ ಸಿಗುತ್ತೆ. ಸರ್ ನಮಸ್ಕಾರ. TVS ಅಡಿಗ ಮೋಟರ್ಸ್ ನ ಬಾಸ್ ಮತ್ತು ಬಿಗ್ ಬಾಸ್ ಇವರು ಶಿವರಾಜ್ ಅಡಿಗ ಅಂತ, ಅವ್ರ RK ಅಡಿಗ ಅಂತ. ಶಿವರಾಜ್ ಅಡಿಗ ಅವರ ತಂದೆ. ಸರ್ ನಮಸ್ಕಾರ. ಹೇಳಿ ಸರ್. ಹೇಳಿ ಸರ್, ಹೇಗೆಲ್ಲ ನಡೀತಾ ಇದೆ ಅಡಿಗ ಮೋಟರ್ಸ್ ಅಂಡ್ ಯಾವಾಗ ಸ್ಟಾರ್ಟ್ ಆಯಿತು ಅಂಡ್ TVS ಬಗ್ಗೆ ಏನು ಹೇಳ್ತೀರಿ, ನಿಮ್ಮ ಸ್ಟಾಫ್ ಬಗ್ಗೆ ಏನು ಹೇಳ್ತೀರಿ? ಇದು ಮುಖ್ಯವಾಗಿ ಅಡಿಗ ಮೋಟರ್ಸ್ ಅಂತ ಹೇಳೋದು 2016ರಲ್ಲಿ ಕಡಬದಲ್ಲಿ ಚಿಕ್ಕ ಮಟ್ಟಿಗೆ ಓಪನಿಂಗ್ ಆಗಿತ್ತು 2016ರಲ್ಲಿ. ಸೊ ಅಲ್ಲಿಂದ ಇಲ್ಲಿ ತನಕ ಕಡಬದಲ್ಲಿ ಸೇಲ್ಸ್, ಸರ್ವಿಸು, ಸ್ಪೇರ್ ಪಾರ್ಟ್ಸ್ 3 ವಿಭಾಗದಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಈಗ ಮೊನ್ನೆ ರೀಸೆಂಟಾಗಿ 8ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ನಾವು ಏನು ಮಾಡಿದ್ದೇವೆ ಅಂದರೆ, ನಮ್ಮ ಹಳೆ ಕಟ್ಟಡದಿಂದ ಸುಸಜ್ಜಿತವಾದ ದೊಡ್ಡ ಶೋರೂಮ್ ಮಾಡಿ ಹೊಸ ಕಟ್ಟಡದಲ್ಲಿ, ಹೊಸ ಕಂಪನಿ ಸ್ಟ್ಯಾಂಡರ್ಡ್ ಪ್ರಕಾರದ ಕಟ್ಟಡದಲ್ಲಿ ಸ್ಥಳಾಂತರಗೊಂಡು ಮೊನ್ನೆ ಡಿಸೆಂಬರ್ 4ನೇ ತಾರೀಕಿಗೆ ನಾವು ಉದ್ಘಾಟನೆಗೊಂಡಿರುತ್ತೇವೆ. ಇದು ನಮ್ಮ ಅಡಿಗ ಮೋಟರ್ಸ್ನ ನಡೆದು ಬಂದ ದಾರಿ. ಇದರಲ್ಲಿ ಮುಖ್ಯವಾಗಿ ಅಂತ ಹೇಳಿದರೆ, ಕಡಬದ ಜನಗಳು ಇವರ ಸಹಕಾರದಿಂದ ನಾವು ಈ ಮಟ್ಟದ ತನಕ ಬೆಳೀಲಿಕ್ಕೆ ಕಾರಣವಾಗಿದೆ. ಹಿಂದೆಯೂ ಅವರ ಸಹಕಾರ ಇತ್ತು, ಮುಂದೆ ಕೂಡ ಅವರ ಸಹಕಾರವನ್ನು ನಾವು ನಿರೀಕ್ಷೆ ಮಾಡುತ್ತೇವೆ. ಅಂದರೆ ಅಡಿಗ ಮೋಟಾರ್ಸ್ ಓ ಮಾತ ವೇರಿಯಂಟ್ ಬೈಕ್ ಉಂಡು, ವೆಹಿಕಲ್ಸ್ ಉಂಡು, ಐತ ಬಗ್ಗೆ ಅಂತ ಪನೋಲ್ಯ ಖಂಡಿತ ಡೆಫಿನೆಟ್ಲಿ. ನಮ್ಮಲ್ಪ ಮೇಯ್ನ್ ಆಗಿ ಬರ್ತದ್ದು 4 ಸೆಗ್ಮೆಂಟ್ ಬರ್ಕೊಂಡು, ಸ್ಕೂಟರ್ಸ್ ಬರ್ಕೊಂಡು, ಮೋಟರ್ ಸೈಕಲ್ ಬರ್ಕೊಂಡು, ಈಗ ಮೊಪೆಡ್ ಬಂದು ಬರ್ಕೊಂಡು, ಎಕ್ಸ್ಕ್ಲೂಸಿವ್ ಇನ್ TVS ಮಾತ್ರ ಇರಬೇಕು ಮೊಪೆಡ್ ಸೀರೀಸ್. ಅವು ಗುಡ್ಡಕ್ಕೆ ಹೊಸದಾತು EV ಸೆಗ್ಮೆಂಟ್ ಬರ್ಕೊಂಡು, ಇಲೆಕ್ಟ್ರಿಕ್ ಗಾಡಿಗಳು 4 ಸೆಗ್ಮೆಂಟಿದ್ದು ನಮ್ಮ ಶೋರೂಮ್ದು ಸೇಲ್, ಸರ್ವಿಸು, ಸ್ಪೇರ್ ಪಾರ್ಟ್ಸ್ ಮೂಡಿಲ್ಲ ಸ್ವಲ್ಪ ಅವೈಲೇಬಲ್. ಸ್ಕೂಟರ್ ಸೆಗ್ಮೆಂಟ್ ಮೇಯ್ನ್ ಗಾಡಿ ಉದ್ದಾದ ಬಂಡ ನಮ್ಮ ಜುಪಿಟರ್ ಸೀರೀಸ್ ಬರ್ಕೊಂಡು, ಜುಪಿಟರ್ 110 ಬಂದಿತ್ತು. ಮುನ್ಪಟ್ಟು ನಮ್ಮ ಜುಪಿಟರ್ ಸೀರೀಸ್ ನಮ್ಮ ಸ್ಕೂಟರ್ ಸೆಗ್ಮೆಂಟ್ ಸ್ಟಾರ್ಟ್ ಹಾಕೊಂಡು ಜುಪಿಟರ್ ಬರ್ಕೊಂಡು, ಜುಪಿಟರ್ 110 125 ಅಂತ ಬರ್ಕೊಂಡು ಈ ರೀತಿಯಾದ ಒಂದು ಲೇಟೆಸ್ಟ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು 125cc ಗಾಡಿ ಬಿಡ್ತೀವಿ. ಇದು ಕೂಡ ಯಂಗ್ಸ್ಟರ್ ಮೈಂಡ್ ಸೆಟ್ ಜೀವನ ಹೋಗ್ನವನ್ನ ಎಂಟಾರ್ ಸೆಗ್ಮೆಂಟ್ ಬರ್ಕೊಂಡು, ಸ್ಕೂಟರ್ ಸೆಗ್ಮೆಂಟ್ ಟಾಪ್ ಎಂಡ್ ಗಾಡಿ ಬರ್ಕೊಂಡು, ಎಂಟಾರ್ ಒಂದು 125cc ಬರ್ಕೊಂಡು, ಇನ್ನೊಂದು ಯೂತ್ ಕಾನ್ಸಂಟ್ರೇಟೆಡ್ ಸ್ಕೂಟರ್ ಆಗಿರ್ತೀನಿ. ಇದು ಕೂಡ ನನ್ನ ಲೇಡೀಸಿನಕ್ಕೆ ಸ್ಪೆಷಲ್ ಆಗಿ ಸ್ಕೂಟಿ ಜಸ್ಟ್ ಬಂದು ಬರ್ತೀನಿ. ನಾವು ಲೇಡೀಸಿನ ಹತ್ತಲಿಕ್ಕೆ ಮೇಯ್ನ್ ಆಗಿ ಕಾನ್ಸಂಟ್ರೇಷನ್ ಮಾಡಿಬಿಟ್ಟು ಕಂಪನಿ ಬಿಟ್ಟು ಗಾಡಿ.
ಅಪಾಚಿ ಸೀರೀಸ್ ಬರ್ತದೆ. ಅಪಾಚಿ ತೆರೆಗೆ ಅಪಾಚಿ 160, 180, 200 ಮೂಜಿಗೆ ನಮ್ಮನೆಗೆ ಬರ್ತದೆ. ನನಗೆ ಹೈ ಪ್ರೀಮಿಯಮ್ ಆ್ಯಂಡ್ ಹೈ ಎಂಡ್ ಗಾಡಿ ಹೋಗ್ಬಾರ್ದು ಅಂಡ ಅಪಾಚಿ 310 ಮಟ್ಟು ಬರ್ತದೆ. ಅಪಾಚಿ 310 6 310 ನನಗೆ BMW ಟೈಪ್ ಅವೆಲ್ಲ ಬರ್ತದೆ. ಈ ಪ್ರೀಮಿಯಂ ಸೆಗ್ಮೆಂಟ್ ಬರ್ತದೆ. ಇದಕ್ಕೆ ಮಧ್ಯದ ನನಗೆ ರಾನಿನ್ ಬಂತು 225cc ಒಂದು ಗಾಡಿ ಬರ್ತದೆ. ಇದು ಆಲ್ಮೋಸ್ಟ್ ವಿಂಟೇಜ್ ಬೈಕ್ ಸ್ಟೈಲ್ ಆಗಿತ್ತು. ಇದಕ್ಕೆ ಟೂರಿಂಗ್ ಬೈಕ್ ಟೈಪ್ ಆಗಿ ಬರ್ತಿತ್ತು. ಇದು ನಮ್ಮ ಪ್ರೀಮಿಯಂ ಸೆಗ್ಮೆಂಟ್ ಆಗಿತ್ತು. TVS ಬಗ್ಗೆ ಏನು ಹೇಳ್ತೀರಿ? ಮತ್ತೆ ದಕ್ಷಿಣ ಕನ್ನಡದ ಅತಿ ದೊಡ್ಡ TVS ಶೋರೂಮ್ ಅಂತೇಳಿ ಕೇಳ್ಪಟ್ಟೆ, ಇದರ ಬಗ್ಗೆ ಏನು ಹೇಳ್ತೀರಿ? ಇದು ಆ್ಯಕ್ಚುಲಿ ನಮ್ದು ಏನಂದರೆ ಮೊದಲು ಚಿಕ್ಕ ಶೋರೂಮ್ ಇತ್ತು. ಈಗ ಏನಂದರೆ ವಿಸ್ತಾರವಾಗಿ ಮಾಡಬೇಕು ಹೇಳೋ ಉದ್ದೇಶದಲ್ಲಿ ಮತ್ತು ಕಡಬದ ಜನಗಳಿಗೆ ಒಂದು ಸ್ಟ್ಯಾಂಡರ್ಡ್ ಶೋರೂಮ್ ಸಿಗಬೇಕು ಹೇಳುವ ದೃಷ್ಟಿ ಇಟ್ಟುಕೊಂಡೆ ನಾವು ಸ್ವಲ್ಪ ದೊಡ್ಡ ಜಾಗವನ್ನು ಹುಡುಕಿ ಇಲ್ಲಿ ಬಿಲ್ಡಿಂಗಲ್ಲಿ ನಾವು ಶೋರೂಮ್ ಮಾಡಿರೋದು. ಇದು ಇವಾಗ ಕಂಪನಿ ಪ್ರಕಾರ ದಕ್ಷಿಣ ಕನ್ನಡದಲ್ಲಿ ಅತಿ ದೊಡ್ಡ TVS ಶೋರೂಮ್ ಆಗಿರ್ತಾರೆ ಇದು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ. ಮತ್ತು 2023ರಲ್ಲಿ ಕಂಪನಿ ತನ್ನ ಸ್ಟ್ಯಾಂಡರ್ಡನ್ನು ಕೂಡ ಬದಲಾವಣೆ ಮಾಡಿಕೊಂಡಿತ್ತು. ಸ್ವಲ್ಪ ಪ್ರೀಮಿಯಂ ಗುಣಮಟ್ಟಕ್ಕೆ ಹೋಗುವ ರೀತಿಯಲ್ಲಿ ಬದಲಾವಣೆಗಳನ್ನು ಮಾಡಿತ್ತು. ಸೊ ನಮ್ಮ ಈ ಶೋರೂಮ್ ಕೂಡ ಅದೇ ಪ್ರಕಾರದಲ್ಲಿ ನಾವು ಮಾಡಿರ್ತೇವೆ. ಸೊ ಇದರಿಂದ ದಕ್ಷಿಣ ಕನ್ನಡದಲ್ಲಿ ಫಿನಿಶ್ ಆದ ಶೋರೂಮ್ಗಳಲ್ಲಿ ಇದು ಮೊದಲನೇ ಶೋರೂಮ್ ಆಗಿರ್ತದೆ. ಆ್ಯಸ್ ಪರ್ ನ್ಯೂ ಕಂಪನಿ CA ಸ್ಟ್ಯಾಂಡರ್ಡ್ ಪ್ರಕಾರ ಮಾಡಿದ ಮೊದಲ ಶೋರೂಮ್ ಆಗಿರ್ತದೆ ಇದು. ಇನ್ನು ನಮ್ಮ ಶೋರೂಮಿನ ಸ್ಟಾಫ್ಗಳ ಬಗ್ಗೆ ಹೇಳೋದಾದರೆ ನಮ್ಮದು ಒಂದು ಬೆನಿಫಿಟ್, ಕಸ್ಟಮರಿಗೆ ಬೆನಿಫಿಟ್ ಇದರಲ್ಲಿ ಏನಂದರೆ ನಮ್ಮಲ್ಲಿ ಸಾಧಾರಣ 100ರಲ್ಲಿ 80% ನಮ್ಮ ಸ್ಟಾಫ್ಗಳು ಹೈಲಿ ಎಕ್ಸ್ಪೀರಿಯನ್ಸ್ಡ್ ಆಗಿರ್ತಾರೆ. ಅಂದರೆ ಕಳೆದ 4-5 ವರ್ಷಗಳಿಂದ ನಮ್ಮ ಜೊತೆನೇ ಇದ್ದು ಸೇಲ್ಸು, ಸರ್ವಿಸು, ಸ್ಪೇರ್ ಪಾರ್ಟ್ಸ್ 3 ವಿಭಾಗದಲ್ಲಿ ಪಳಗಿರ್ತಾರೆ. ಇದು ನಮಗೂ ಬೆನಿಫಿಟ್, ಕಸ್ಟಮರ್ಗೆ ಕೂಡ ಒಂದು ಬೆನಿಫಿಟ್ ಆಗಿರ್ತಾರೆ. ಯಾಕೆ ಹೇಳಿದ್ರೆ ಗಾಡಿಯ ಬಗ್ಗೆ ಕರೆಕ್ಟಾದ ಮಾಹಿತಿಗಳು ಅವರ ಹತ್ರ ಇರ್ತದೆ. ಮತ್ತು ಯಾವುದೇ ಟೈಮಲ್ಲಿ ನೀವು ಬಂದು ಅದೇ ಮುಖಗಳು ನಿಮಗೆ ಸಿಗ್ತದೆ. ಸೊ ನಿಮಗೆ ಇಂಟರ್ಯಾಕ್ಟ್ ಮಾಡಲಿಕ್ಕೂ ಕಸ್ಟಮರ್ಗೂ ಈಸಿ ಆಗ್ತದೆ ಅದು. ಮತ್ತು ಕೆಲವು ನಮ್ಮ ಸ್ಟಾಫ್ಗಳು ಡೇ 1ಇಂದಲೇ ನಮ್ಮ ಜೊತೆ ಇದ್ದಾರೆ. ಸೊ ನಾವು ಯಾವಾಗ 7-8 ವರ್ಷದ ಹಿಂದೆ ಓಪನ್ ಮಾಡಿದೆವು ಅವತ್ತಿಂದ ಇವತ್ತಿನವರೆಗೂ ನಮ್ಮ ಜೊತೆನೇ ಇದ್ದಾರೆ ಅವರೆಲ್ಲ. ಸೊ ಇದು ನಮಗೊಂದು ಪ್ಲಸ್ ಪಾಯಿಂಟ್ ಆಗಿರ್ತದೆ, ನಮ್ಮ ಗ್ರಾಹಕರಿಗೂ ಕೂಡ ಇದೊಂದು ಪ್ಲಸ್ ಪಾಯಿಂಟ್ ಆಗಿರ್ತದೆ. ಮುಲ್ಪ 3 ಜನ ದಾದನು ಬೇಲೆ ಮಲ್ತೊಂದುಲ್ಲೇರು ದಾದ ಮಲ್ತೊಂದುಲ್ಲೇರು ಅಂತ ಕೇನ್ಗ ಅಣ್ಣ ನಮಸ್ಕಾರ. ನಮಸ್ತೆ. ದಾದ ಮಲ್ತೊಂದುಲ್ಲಾರು ಇರ್ನ ಪುದರ್ ಪುದರ್ ಯೋಗೀಶ್ ಮಾಡೋದು. ನಾನು ಅಡಿಗ ಮೋಟಾರ್ಸ್ ಫಸ್ಟ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಜಾಯ್ನ್ ಆಗಿದ್ದೆ. ಇಟ್ಟು ಬಿಟ್ಟು ಸೇಲ್ಸ್ ಮ್ಯಾನೇಜರ್ ಆಗಿ ಪ್ರಮೋಷನ್ ಆಗಿ ವರ್ಕ್ ಮಾಡ್ಕೊಂಡು ಐತೆ ಒಟ್ಟಿಗೆ ಏನು ಸ್ವಲ್ಪ ಅಕೌಂಟ್ಸು ಲೆಕ್ಕ ಶೋರೂಮ್ಗೆ ಲೆಕ್ಕಾಚಾರ ಏನು ಹ್ಯಾಂಡ್ ಮಾಡ್ತಾರೆ ನೋಡಲ ಅದಕ್ಕೆ ಶೋರೂಮ್ಗೆ ರಿಜಿಸ್ಟ್ರೇಷನ್ ಇನ್ಶೂರೆನ್ಸ್ ಒಬ್ಬರು ಏನು ಹ್ಯಾಂಡ್ ಮಾಡ್ತಾರೆ. ಸೇಲ್ಸ್ ರಿಲೇಟೆಡ್ ಗಡಂಗ ಏನು ಹ್ಯಾಂಡ್ ಮಾಡ್ತಾರೆ. ಅಕ್ಕ ನೀವೇನು ಮಾಡ್ತಿದ್ದೀರಿ? ನಾನು ಶುಭ ಅಂತ ಇಲ್ಲಿ 5 ಇಯರಿಂದ ವರ್ಕ್ ಮಾಡ್ತಾ ಇದ್ದೇನೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ. ಮತ್ತು ಇನ್ಶೂರೆನ್ಸ್ ಇನ್ವಾಯ್ಸನ್ನು ನಾನು ಹ್ಯಾಂಡಲ್ ಮಾಡ್ತಿದ್ದೇನೆ ಈಗ. ಮತ್ತು ನಮ್ಮದು ಕಂಪನಿ ಜೊತೆ ಟೈಅಪ್ ಆಗಿರೋದ್ರಿಂದ ಇನ್ಶೂರೆನ್ಸ್ ಅದು ಕಸ್ಟಮರಿಗೆ ಈಸಿಯಾಗಿ ಕ್ಯಾಶ್ಲೆಸ್ ಆಗಿ ಮಾಡಿಕೊಡ್ತಾ ಇದ್ದೇವೆ. ಮತ್ತು ಅದರಲ್ಲಿ ಕಸ್ಟಮರಿಗೆ ಅಂತ ಹೇಳಿದರೆ ಪೇಮೆಂಟ್ ವಿಚಾರದಲ್ಲೆಲ್ಲ ಈಸಿಯಾಗಿ ಆಗ್ತಾಯಿದೆ. ಧನಿ ನಮಸ್ಕಾರ. ನಮಸ್ತೆ. ಏರ್ದಾದ ಅಂತಂದಿಲ್ಲಾರು ನಾನು TVS ಕ್ರೆಡಿಟ್ದ ಫೈನಾನ್ಸ್ ಎಕ್ಸಿಕ್ಯೂಟಿವ್ ವರ್ಕ್ ಮಾಡ್ಕೊಂಡಿದ್ದೆ. ನಾನು ಅಂತ ಕೌಂಟ್ರದ ಫೈನಾನ್ಸ್ ರಿಲೇಟೆಡ್ ಓಡಿ ವರ್ಕ್ ಇತ್ತು ನಾನು ಮಾಡ್ತಿದ್ದೆ. ಒಂದು ಡೌನ್ ಪೇಮೆಂಟ್ ಬರೋ ಏನು ಚೇಪುಂಡು ಬೊಕ್ಕ ಸ್ಪೆಷಲ್ ಸ್ಕೀಮ್ ದಾಲ ಉಂಡಾಯ್ತೆ ಅಂದು ಸರ್ ಇಂಕ್ಲನೇಟ್ ಸ್ಪೆಷಲ್ ಆದ 95% ಡೌನ್ ಪೇಮೆಂಟ್ ಕೊರೊಂದಲ್ಲ. ಅಂಚನೆ ಸ್ಪೆಷಲ್ ಸ್ಕೀಮ್ ಪಂಡ ನಮ್ಮ ಲೇಡೀಸ್ನಾಗಲಿಗೆ ಕಮ್ಮಿ ಇಂಟ್ರೆಸ್ಟ್ ರೇಟೆಡ್ ಲೋನ್ ಕೊರೊಂದಿಲ್ಲ ಇಂಟ್ಲ. ಅಂಚನೆ ಸ್ಯಾಲ್ರಿ ಪ್ರೊಫೈಲ್ಗೆಲ್ಲ ಕಮ್ಮಿ ಇಂಟ್ರೆಸ್ಟ್ ರೇಟೆಡ್ ಕೊರೊಂದಿಲ್ಲ. ಬುಕ್ಕ ಕಮ್ಮಿ ಡಾಕ್ಯುಮೆಂಟ್ ಇಂಕ್ಲೇ ಬೋರ್ಡ್ ಆಯ್ನ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಕರೆಂಟ್ ಬಿಲ್ ಇತ್ತು ವಿತಿನ್ 30 minutes ಇಂಟ್ಲ ಲೋನ್ ಸ್ಯಾಂಕ್ಷನ್. ಬುಕ್ಕ ಸಿಬಿಲ್ ಸ್ಕೋರ್ದ ಬಗ್ಗೆ ಇದೆಲ್ಲ ಸಿಬಿಲ್ ಸ್ಕೋರ್ಲ ಇಂಕ್ಲೆಗೆ ಬೋರ್ಡ್ ಹಾಕ್ಕೊಂಡು ಸಿಬಿಲ್ ಸ್ಕೋರ್ ಏಟ್ ಇತ್ತು ನಂದಾಂಡ ಎಟೆ ರೀತಿ ಇಂಟ್ರೆಸ್ಟ್ ರೇಟ್ ತಿಕ್ಕೊಂಡೇ ರೀತಿ ಇದರಿಂದ ಒಂತೆ ಅಂಚಿಂಚೆ ಹಾಕ್ಕೊಂಡು ಡೌನ್ ಪೇಮೆಂಟೆಡ್ ಈ ರೀತಿ ಒಂತೆ ವೇರಿಯೇಷನ್ ಬರುತ್ತೆ. ಶೋರೂಮ್ ಓಪನ್ ಆಯ್ನ ಲೆಕ್ಕಡದಲ್ಲ ಸ್ಕೀಮ್ ಆಫರ್ಸ್ ಉಂಡ ಉಂಡು ಸರ್. ಶೋರೂಮ್ ಓಪನ್ ಆಯ್ನ ಲೆಕ್ಕಡು 4,444 ಡೌನ್ ಪೇಮೆಂಟೆಡ್ ಗಾಡಿ ಕೊರೊಂದಿಲ್ಲ. ಅವು ಬೇಸ್ಡ್ ಆನ್ ಸಿಬಿಲ್ ಸ್ಕೋರ್ ಬಂದಿಟ್ಟು ಇಟ್ಕೊಂಡು ಅಂಚನೆ ಇಂಕ್ಲ ಮ್ಯಾಕ್ಸಿಮಮ್ ಆತು ಅಜ್ಪ ತಿಂಗಳು ಮಟ್ಟ ಲೋನ್ ಕೊಡ್ಪ ಈರೆಗೆ ತಿಂಗಳು ಕಂತು ಕಟ್ಟೆರ ಜಾಸ್ತಿ ಬರ್ಕೊಂಡಿದ್ದನ್ನ ಆ ಸ್ಕೀಮ್ಗಳೆಲ್ಲ ಮಾಡ್ಕೊಂಡು ಈ ಆಫರ್ಸ್ ಎಕ್ಸ್ಕ್ಲೂಸಿವ್ ಫಾರ್ TVS ಕ್ರೆಡಿಟೆಡ್ ಮಾತ್ರ ಇತ್ತು. ಇದು ಅತ್ತಂದೆ ಮೂಲು ಮೂಜಿನಾಲ್ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಗಳ ಈಸಿ ಹಾಕೊಂಡು ಅವೇಟಿಗೆ ಲೋನ್ ಮಾಡ್ಕೊಂಡು. ಇನ್ನು TVS ಮೋಟರ್ ಕಂಪನಿ ಬಗ್ಗೆ ಹೇಳೋದಾದರೆ 1911ರಲ್ಲಿ TV ಸುಂದರಮ್ಮ ಅಯ್ಯಂಗಾರ್ ಎಂಬವರು TVS ಮೋಟರ್ ಕಂಪನಿಯನ್ನು ಸ್ಥಾಪನೆ ಮಾಡಿರುತ್ತಾರೆ.
ಅವತ್ತಿಂದ ಇವತ್ತಿನ ತನಕ ಭಾರತದಲ್ಲಿ ಅತಿ ವೇಗವಾಗಿ ಬೆಳೆದುಕೊಂಡು ಬರುತ್ತಿರುವ ಉದ್ಯಮ ಕ್ಷೇತ್ರವಾಗಿದೆ ಇದು. ಈಗ ಸದ್ಯದಲ್ಲಿ ಭಾರತದಲ್ಲಿ ಟಾಪ್ 3ಯಲ್ಲಿ TVS ಮೋಟರ್ ಕಂಪನಿ ಕೂಡ ಒಂದಾಗಿರುತ್ತದೆ. ಕರೆಂಟ್ಲಿ ವರ್ಷಕ್ಕೆ ಸಾಧಾರಣ 5 ಮಿಲಿಯನ್ ಗಾಡಿಗಳನ್ನು ಪ್ರೊಡಕ್ಷನ್ ಮಾಡೋ ಸಾಮರ್ಥ್ಯವನ್ನು ಕಂಪನಿ ಹೊಂದಿರುತ್ತದೆ. ಇದೊಂದು ಭಾರತೀಯ ಕಂಪನಿ ಇರುವುದು ನಮಗೆಲ್ಲರಿಗೂ ಹೆಮ್ಮೆ ಆಗಿರ್ತದೆ. ನಮ್ಮ ಜೊತೆ ಅಡಿಗ ಮೋಟರ್ಸ್ ಮ್ಯಾನೇಜರ್ ಆಗಿರುವಂಥ ಅನೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಏನು ಹೇಳ್ತೀರಿ ಅಡಿಗ ಮೋಟರ್ಸ್ ಬಗ್ಗೆ? ನಾನು 15+ ಇಯರು ಎಕ್ಸ್ಪೀರಿಯನ್ಸ್ ಇದೆ. ಈ ಅಡಿಗ ಮೋಟರ್ಸಿಗೆ ಬಂದು 1 ವರ್ಷ ಆಯಿತು. ಇಲ್ಲಿ ನನ್ನ ಸ್ಪೆಷಾಲಿಟಿ ಏನಂದರೆ ಇಲ್ಲಿ ಎಕ್ಸಿಕ್ಯೂಟಿವ್ ಆಗಲಿ ವರ್ಕರ್ಗಳಾಗಲಿ ನಮ್ಮ ಬಾಸ್ ಆಗಲಿ ಎಲ್ಲ ಒಂದೇ ಇಟ್ಟಿರ್ತೇವೆ, ಒಂದೇ ಫ್ಯಾಮಿಲಿ ಇಲ್ಲಿ ವರ್ಕ್ ಮಾಡ್ತಾಯಿರ್ತೇವೆ. ಇಲ್ಲಿ ಎಕ್ಸಿಕ್ಯೂಟಿವ್ ಯಾರು, ಮ್ಯಾನೇಜರ್ ಯಾರು, ಬಾಸ್ ಯಾರು ಗೊತ್ತಾಗಿಲ್ಲ, ಎಲ್ಲ ಒಂದೇ ರೀತಿ ಇರ್ತದೆ, ಒಂದೇ ಫ್ಯಾಮಿಲಿ ಥರ ಇರ್ತದೆ. ಮತ್ತು ಕಸ್ಟಮರ್ ಏನೇ ಪ್ರಾಬ್ಲಮ್ ಬಂದರೂ ಕೂಡ ಎಲ್ಲ ಎಕ್ಸಿಕ್ಯೂಟಿವ್ ಆಗಲಿ ಮೆಕ್ಯಾನಿಕ್ ಆಗಲಿ ಯಾರಿರ್ತಾರೆ ಇಲ್ಲಿ ಎಂಪ್ಲಾಯ್ಗಳು ಎಲ್ಲ ಸಪೋರ್ಟಾಗಿ ಅವರಿಗೆ ಸಪೋರ್ಟ್ ಕೊಡ್ತಾರೆ. ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು? ಅಂದರೆ ನೀವು ಅವೈಲೇಬಲ್ ಯಾವಾಗ ಇರ್ತೀರಿ? ನಿಮ್ಮದು ಯಾವುದೇ ಎಂಕ್ವೈರಿ ಇದ್ದರೂ ಕೂಡ ನನಗೆ ಕಾಲ್ ಮಾಡ್ಬೋದು ಅಥವಾ ನನ್ನ ಬಂದು ವಿಸಿಟ್ ಆಗ್ಬೋದು. ನಿಮ್ಮದು ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ನನಗೆ ಕಾಲ್ ಮಾಡಿ ಹೇಳ್ಬೋದು. ನನ್ನ ನಂಬರ್ 7618766637. ಮತ್ತು ನಮ್ಮದು ಸಂಡೇ ಶೋರೂಮ್ ಕ್ಲೋಸ್ ಇರುತ್ತೆ. ಸಂಡೇ ಕೂಡ ನನಗೆ ಕಾಲ್ ಮಾಡಿ ಎನ್ಕ್ವೈರಿ ಮಾಡಿದರೆ ನಾವು ಸರ್ವಿಸ್ ಮಾಡ್ತೇವೆ ಎನಿ ಟೈಮ್. ಮುಲ್ಪ ಜೋಕ್ಲೆಗಳ ಕುಲ್ಲುದು ಡಿಸ್ಕಸ್ ಮಾಡ್ತಾರೆ, ಸೆಟಪ್ ಮಲ್ತದಿತ್ತೀರಿ. ಜೋಕುಲ್ಲ ಬತ್ತದು ಮುಲ್ಪ ಬಿಸ್ಕಿಟ್ ತಿನ್ನೋಡಿ. ಅಡಿಗೆ ಮೋಟರ್ಸ್ ಸ್ಥಳಾಂತರಗೊಂಡು ದೊಡ್ಡ ಕಟ್ಟಡಕ್ಕೆ ಸ್ಥಳಾಂತರವಾಗಿದೆ. ಇದರ ಬಗ್ಗೆ ಬಿಗ್ ಬಾಸ್ ನೀವೇನು ಹೇಳ್ತೀರಿ? ನಮಸ್ಕಾರಗಳು. ನಾನು ಹೇಳುವಂಥ ವಿಷಯ ಅಂದರೆ ಈ ಅಡಿಗ ಮೋಟರ್ಸ್ ಸಂಸ್ಥೆ ಕಡಬದ ಸಮಸ್ತ ನಾಗರಿಕರಿಂದ ಪ್ರೋತ್ಸಾಹಿಸಲ್ಪಟ್ಟು ಈ 8ನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡಿದೆ. ಕಡಬ ಮತ್ತು ಆಸುಪಾಸಿನ ಪ್ರದೇಶದ ಜನರು ಕೂಡ ನಮ್ಮ ಗ್ರಾಹಕರಾಗಿರ್ತಾರೆ. ಅವರ ಗ್ರಾಹಕರ ಪ್ರೇಮ ವಿಶ್ವಾಸದ ಮತ್ತು ಅತೀವ ನಂಬಿಕೆಯಿಂದ ನಾವು ಈ ಮಟ್ಟಿಗೆ ಬೆಳೆಯುತ್ತಾಗಿದ್ದೇವೆ. ಇನ್ನೇನಿದೆ ಸ್ಪೆಷಲ್? ಸರ್, ನೀವು ಇಷ್ಟೊತ್ತು ನಮ್ಮ ಸೇಲ್ಸ್ ರಿಲೇಟೆಡ್ ಅಲ್ಲಿ ನೋಡಿದ್ರಿ. ಇನ್ನು ನಮ್ಮ ಸರ್ವಿಸ್ ಸೆಕ್ಷನ್ ನೋಡಿ ಬನ್ನಿ ಸರ್. ನಮ್ಮ ಸರ್ವಿಸ್ ವರ್ಕ್ಶಾಪ್ ಆಗಿರ್ತದೆ. ನಮ್ಮ ಸರ್ವಿಸ್ ಅಡ್ವೈಸರ್ ಇವರು ಸರ್ವಿಸಿನ ಬಗ್ಗೆ ಇವರು ಮಾತಾಡ್ತಾರೆ. ನಮಸ್ಕಾರ. ನಮಸ್ಕಾರ ಶೋರೂಮ್ ದಾತು ಒಂದು ಬತ್ತ ಸರ್ವಿಸ್ ದಾದ ಕತೆ ಸರ್ವಿಸ್ ಸರ್ ಎನ್ನ ಪುದರ್ ಸಚಿನ್ ಬಂತು. ನಾನು ಸರ್ವಿಸ್ ಅಡ್ವೈಸರ್ ವರ್ಕ್ ಮಾಡ್ಕೊಂಡಿದ್ದೆ. ಒಂದು 3 ವರ್ಷದ ವರ್ಕ್ ಮಾಡ್ಕೊಂಡಿಲ್ಲ. ಎಂಕ್ಲ ಮುಲ್ಪ ಸರ್ವಿಸ್ಗೆ ಅಪಾಯಿಂಟ್ಮೆಂಟ್ ಎತ್ತು ಮಾಡ್ತಿದ್ದಿಲ್ಲ ಸರ್. ಬೊಕ್ಕ ಎಂಕ್ಲು ಅಪಾಯಿಂಟ್ಮೆಂಟ್ ಎತ್ತಿನ ಫೋನ್ ಮಂತ್ ಬಂದಿಲ್ಲ ಬೇಗ ಎಂಕ್ಲು ಸರ್ವಿಸ್ ಮಾಡ್ತು ಕೊಡ್ತಾ. ಬೊಕ್ಕ ಇರೋದು ಅಪಾಯಿಂಟ್ಮೆಂಟ್ ಇಜ್ಜಾದ ಬರ್ತಾನೆ ಮಧ್ಯಾಹ್ನ ಊಟ ಬರ್ತಾನಲ್ಲ ಕೈಯ ಬೆಲೆ ಗಾಡಿ ಕೊಡ್ತಾರೆ ಸರ್. ಸರ್ ಇಲ್ಲ ಶೋರೂಮ್ದ ಅಂತ ವರ್ಕ್ಶಾಪ್ದ ಇನ್ಚಾರ್ಜಿಗೆ 6ನೇ ಬಗ್ಗೆ ಬಂದಿದೆ. ನಮಸ್ತೆ. ಇದು ನಮ್ಮ ಸೀನಿಯರ್ ಟೆಕ್ನಿಷಿಯನ್ ಸತೀಶ್ ಅಂತ. ನಮಸ್ತೆ. ಏತ್ ವರ್ಷ ಆಡ್ದುಲ್ಲಾರು? ಆಲ್ಮೋಸ್ಟ್ 8 ವರ್ಷ ಅಂಚಾಂಡ. ಓಕೆ, ಸೂಪರ್. ಇಲ್ಲಿ ಯಾವ ರೀತಿಯಾಗಿ ನೀವು ಸರ್ವಿಸ್ ಮಾಡ್ತೀರಿ? ಆ್ಯಂಡ್ ಈಗ 4 ರ್ಯಾಂಪ್ಗಳಿದೆ. 4 ರ್ಯಾಂಪಲ್ಲಿ ಟೆಕ್ನಿಷಿಯನ್ ಇದ್ದಾರೆ. ಸೊ ಎಕ್ಸ್ಪೀರಿಯನ್ಸ್ ಟೆಕ್ನಿಷಿಯನ್ ಆಗಿ ಈಗ ನಾನಿದ್ದೇನೆ. ಸೊ ಅದ ನಂತರ ಇವರು ಎಲ್ಲರೂ ಇಲ್ಲಿದ್ದವರೆಲ್ಲರೂ ಎಕ್ಸ್ಪೀರಿಯನ್ಸ್ ಆದವರೇ, 5 ವರ್ಷ 4 ವರ್ಷ ಎಲ್ಲ ಆದವರೇ. ಸೊ ಗಾಡಿ ಎಲ್ಲ ಬಂದರೆ ಬೇಗ ಬೇಗ ಮಾಡಿಕೊಡ್ತೀವಿ. ಕಂಪ್ಲೇಂಟ್ ಎಲ್ಲ ಕ್ಲಿಯರ್ ಮಾಡಿ ಕೊಡ್ತೀವಿ. ಒಂದೇ ಟೈಮಲ್ಲಿ 4 ಗಾಡಿಗಳು ಇಲ್ಲಿ ರೆಡಿ ಆಗ್ತದೆ. ಸೊ 4 ಗಾಡಿ ರೆಡಿ ಆಗ್ತದೆ. ನೆಕ್ಸ್ಟ್ ಅಲ್ಲಿಂದ ವಾಶಿಗೆ ಹೋಗ್ತದೆ. ವಾಶ್ ಆದ ನಂತರ ಬಿಲ್ಲಿಂಗ್ ಆಗಿ ಸೊ ಡೆಲಿವರಿ ಕಸ್ಟಮರ್ಗೆ ಬೇಗ ಡೆಲಿವರಿ ಕೊಡ್ತಾ ಇದ್ದೀವಿ. ಇಲ್ಲಿ ಸ್ಪೇರ್ ಪಾರ್ಟ್ಸ್ ಆಗಲಿ, ಆಯಿಲ್ ಆಗಲಿ ಎಲ್ಲ TVS ಕಂಪ್ನಿಯಿಂದ ಬಂದಂತಹ ಜೆನ್ಯೂನ್ ಪಾರ್ಟ್ಸ್ಗಳು, ಆಯಿಲ್ಗಳಾಗಲಿ ಎಲ್ಲ ಪಾರ್ಟ್ಸ್ಗಳು ಜೆನ್ಯೂನ್ ಪಾರ್ಟ್ಸ್ ಆಗ್ತಾ ಇದ್ದೇವೆ. ಸೊ ಪಾರ್ಟ್ಸ್ ಎಲ್ಲದು ಅವೈಲೇಬಿಲಿಟಿ ಇಲ್ಲ ಅಂತ ಹೇಳಿದರೆ 1 ದಿನ 2 ದಿನ ಆದಷ್ಟು ಬೇಗ ತರಿಸಿ ಕಸ್ಟಮರ್ಗೆ ಬೇಗ ಗಾಡಿ ಕೊಡುವ ವ್ಯವಸ್ಥೆ ಮಾಡ್ತಾ ಇದ್ದೀವಿ.
ಕಂಪನಿ ಎಲ್ಲ ವೆಹಿಕಲ್ ಟೈರ್ಗಳು ನಮ್ಮಲ್ಲಿ ಎಲ್ಲ ಇದೆ, ಇಲ್ಲಿ ಸ್ಟಾಕ್ ಇದೆ. ಅದೇ ಥರ ಎಲ್ಲ ಆಕ್ಸೆಸರೀಸ್ಗಳು, ಹೆಲ್ಮೆಟ್ಗಳು ಎಲ್ಲ ಇಲ್ಲಿ ಅವೈಲಬಿಲಿಟಿ ಇದೆ. ನಮ್ಮಲ್ಲಿ ಸರ್ವಿಸಲ್ಲಿ ಮುಖ್ಯವಾಗಿ ಎಕ್ಸ್ಪ್ರೆಸ್ ಸರ್ವಿಸ್ ಅಂತೇಳಿ ನಾವು ಒಂದು ಆಪ್ಷನ್ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಇದರಲ್ಲಿ ಹೇಗೆ ಹೇಳಿದರೆ, ವಿತ್ ಅಪಾಯಿಂಟ್ಮೆಂಟಲ್ಲಿ ನೀವು ಬಂದರೆ ಇಮಿಡಿಯೇಟ್ ವಿದಿನ್ ಅವರಲ್ಲಿ ನಿಮಗೆ ಸರ್ವಿಸ್ ಮಾಡಿ ನಾವು ಗಾಡಿ ಕೊಡ್ತೇವೆ. ತುಂಬ ಅರ್ಜೆಂಟ್ ಇರುವ, ಬೇರೆ ಏನಾದರೂ ಎಲ್ಲಿಗಾದರೂ ಹೋಗಲಿಕ್ಕಿರುವ ಇಂಥವರಿಗೆಲ್ಲ ಈ ಎಕ್ಸ್ಪ್ರೆಸ್ ಸರ್ವಿಸ್ ಬಹಳ ಉತ್ತಮ ಗಾಡಿಯಾಗಿದೆ. ಆನಂತರ ಇನ್ನೊಂದು ರೋಡ್ ಸೈಡ್ ಅಸಿಸ್ಟೆನ್ಸ್ ಅಂತೇಳಿ TVS ಮೋಟಾರ್ ಕಂಪನಿ ವತಿಯಿಂದ ಒಂದು ಸ್ಟಾರ್ಟ್ ಆಗಿರುತ್ತದೆ, ನಮ್ಮಲ್ಲಿ ಕೂಡ ಲಭ್ಯ ಇರ್ತದೆ. ಇದರಲ್ಲಿ ಹೇಗೆ ಅಂದರೆ, ಇದರ ಮೆಂಬರ್ಶಿಪ್ ಒಂದು ಮಾಡಿಸಿದರೆ ಎಂಟೈರ್ ಇಂಡಿಯಾದಲ್ಲಿ ನಿಮ್ಮ ಗಾಡಿ ಎಲ್ಲೇ ಬಾಕಿ ಆಗಿದ್ರು, ಏನೇ ಗಾಡಿ ಹಾಳಾಗಿದ್ದರೂ ಕೂಡ ಇಮಿಡಿಯೇಟ್ ಆಗಿ ನೀವು ಒಂದು ಟೋಲ್ ಫ್ರೀ ನಂಬರ್ ಇದೆ, ಅದಕ್ಕೆ ಕಾಲ್ ಮಾಡಿದರೆ ಕಂಪನಿ ರೆಪ್ರೆಸೆಂಟೇಟಿವ್ ನೀವು ಇದ್ದ ಜಾಗಕ್ಕೆ ಬಂದು ನಿಮ್ಮ ಗಾಡಿಯನ್ನು ರೆಡಿ ಮಾಡಿಸಿ ನಿಮ್ಮನ್ನು ಕಳಿಸುವ ವ್ಯವಸ್ಥೆಯನ್ನು ಅಲ್ಲಿಂದ ಮಾಡ್ತಾರೆ. ಇದು ಎಕ್ಸ್ಪ್ರೆಸ್ ಸರ್ವಿಸ್ ಅಂತ ಹೇಳ್ತಾರೆ. ಇನ್ನು ಸರ್ವಿಸಿಗೆ ನಮ್ಮ ಇದರಲ್ಲಿ ಬಂದರೆ ನಿಮಗೆ AMC ಅಂತೇಳಿ ಆ್ಯನ್ಯುವಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಅಂತೇಳಿ ನಮ್ಮಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ಇದರಲ್ಲಿ ಹೇಗಾಗ್ತದೆ ಅಂದರೆ, ನೀವು 1 ವರ್ಷಕ್ಕೆ ನೀವು ಒಂದು ಇಷ್ಟು ಅಮೌಂಟ್ ಹೇಳಿ ಒಂದು ಗಾಡಿಗೆ ಒಂದು ವಿಧದಲ್ಲಿ ಅಮೌಂಟ್ಗಳಿರ್ತಾರೆ, ಆ ಅಮೌಂಟನ್ನು ನೀವು ಕಟ್ಟಿದರೆ, ಅದರ ಮೆಂಬರ್ ಆಗಿದ್ದರೆ ನಿಮಗೆ 1 ವರ್ಷದ ತನಕ ನಿಮಗೆ ಎಕ್ಸ್ಟೆಂಡೆಡ್ ವಾರಂಟಿ ಆಗಿ ಸಿಗ್ತದೆ. ಪ್ಲಸ್ ನಿಮಗೆ ಸರ್ವಿಸಲ್ಲಿ, ಸ್ಪೇರ್ ಪಾರ್ಟ್ಸಲ್ಲಿ, ಲೇಬರಲ್ಲಿ, ಲೂಬ್ರಿಕೇಷನ್ ಎಲ್ಲದರಲ್ಲೂ ನಿಮಗೆ ಉತ್ತಮ ಮಟ್ಟದ ಡಿಸ್ಕೌಂಟ್ಗಳು ಕೂಡ ಲಭ್ಯವಿರುತ್ತದೆ ಈ ಸ್ಕೀಮ್ಗಳಲ್ಲಿ. TVS ಆಕ್ಸೆಸರೀಸ್ ವಿಭಾಗದಲ್ಲಿ ನಮ್ಮಲ್ಲಿ ಈಗ ಆಲ್ರೆಡಿ ಹೆಲ್ಮೆಟ್ಗಳು ಮತ್ತು ಬ್ಯಾಟ್ರಿಗಳು, ಟೈರ್ಗಳು ಇದೆಲ್ಲ ಲಭ್ಯ ಇರುತ್ತದೆ. ಇದರ ಜೊತೆಗೇನೆ ನಾವು ಸದ್ಯದಲ್ಲಿ ಈಗ TVS ಮರ್ಚಂಡೈಸಿನ ವತಿಯಿಂದ ರೈಡಿಂಗ್ ಗೇರ್ಸ್ಗಳು, ರೈಡಿಂಗ್ ಜಾಕೆಟ್ಗಳು, ಗ್ಲೌಸ್ಗಳು ಈ ಥರದ್ದೆಲ್ಲ ಇಲ್ಲಿ ಸ್ಟಾರ್ಟ್ ಮಾಡುವ ಯೋಜನೆಯನ್ನು ಹೊಂದಿದ್ದೇವೆ. ಮುಂದಿನ 1-2 ತಿಂಗಳಲ್ಲಿ ಇದೆಲ್ಲವೂ ನಮ್ಮಲ್ಲಿ ಲಭ್ಯವಾಗಲಿಕ್ಕೆ ಇದೆ. ಇದೀಗ ಆಲ್ರೆಡಿ ಈಗ ವೆಬ್ಸೈಟ್ಗಳಲ್ಲಿ ಲಭ್ಯ ಇದೆ, TVS ಮೋಟಾರ್ ಕಂಪನಿ ವೆಬ್ಸೈಟಲ್ಲಿ ಲಭ್ಯ ಇರುತ್ತದೆ. ಮುಂದೆ ನಮ್ಮ ಶೋರೂಮ್ಗಳಲ್ಲಿ ಕೂಡ ನಿಮಗೆ ಡಿಸ್ಪ್ಲೇ ಇಟ್ಟು ನಿಮಗೆ ಹಾಕಿ ನೋಡಿ ಫೀಲ್ ಮಾಡಿ ತಗೊಳ್ಳುವ ಹಾಗೆ ಅದರ ವ್ಯವಸ್ಥೆ ಕೂಡ ಆಗುತ್ತದೆ ಸದ್ಯದಲ್ಲಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಸೊ ನೀವು ಅಡಿಗ ಮೋಟರ್ಸಲ್ಲಿ ಯಾವುದೆಲ್ಲ ರೀತಿಯ ಆಫರ್ಸ್ಗಳಿವೆ ಆ್ಯಂಡ್ ಅಲ್ಲಿಯ ಸರ್ವಿಸ್ ಹೇಗಿದೆ ಆ್ಯಂಡ್ ಬೇರೆ ಬೇರೆ ಸ್ಪೆಷಾಲಿಟಿ, ಸ್ಪೆಷಲ್ ಹಾಸ್ಪಿಟಾಲಿಟಿ ಎಲ್ಲ ಯಾವ ರೀತಿಯಾಗಿದೆ, ಸೊ ಇದೆಲ್ಲದರ ಬಗ್ಗೆ ನೀವು ನೋಡಿದ್ರಿ. ಸೊ ನಿಮ್ಗೆ ಇನ್ನು 2 ವೀಲರ್ಸ್ ಯಾವ್ದಾದ್ರು TVSನವ್ರದ್ದು ಬೇಕು ಅಂತ ಹೇಳಿದ್ರೆ ಕಡಬದಲ್ಲಿರುವಂತಹ ಅಡಿಗ ಮೋಟರ್ಸ್ಗೆ ಹೋಗಿ. ಸೊ ಅವರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಆಲ್ರೆಡಿ ನಾವು ಡಿಸ್ಪ್ಲೇಯಲ್ಲಿ ಹಾಕಿದ್ದೇನೆ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಅವರ ಕಾಂಟ್ಯಾಕ್ಟ್ ನಂಬರ್, ಲೊಕೇಶನ್ ಎಲ್ಲ ಇರುತ್ತೆ. ಸೊ ಇಷ್ಟು ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಸೊ ಇಂತಹದ್ದೇ ವ್ಲಾಗ್ಸ್ ಬೇಕು ಅಂತ ಹೇಳಿ ಆದರೆ AU ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸೈಡಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ.